ಸಹಕಾರ ಸಮುದಾಯ ರೇಡಿಯೋದಲ್ಲಿ ಈಗ ಕೇಳೋಣ ಕಾರ್ಯಕ್ರಮ ಅಡುಗೆ ಮನೆಯಲ್ಲಿ ಆರೋಗ್ಯ. ಮಾಹಿತಿ ನೀಡಲಿದ್ದಾರೆ ಶ್ರೀಮತಿ ವೀಣಾ ಹೇಮಂತಗೌಡ ಪಾಟೀಲ್ ಅವರು. ಸಾಗರದಷ್ಟು ಸತ್ವಗಳ ಆಗರ ಸಾಸಿವೆ. ಅಡುಗೆ ಮನೆಯಲ್ಲಿ ಬಾಣಲೆಯಲ್ಲಿ ಕಾಯಿಸಿದ ಎಣ್ಣೆಗೆ ಸಾಸಿವೆ ಹಾಕಿ ಅವು ಚಟಪಟ ಎಂದು ಸಿಡಿಯುವವರೆಗೆ ತಡೆದು ಜೀರಿಗೆ ಹಾಕಿ ನಂತರ ಕರಿಬೇವು ಕೊತ್ತಂಬರಿ ಹಾಕಿ ಬಾಡಿಸಿದರೆ ಒಗ್ಗರಣೆ ಆಯಿತೆಂದೇ ಅರ್ಥ. ಒಂದೊಮ್ಮೆ ಜೀರಿಗೆ ಕೊತ್ತಂಬರಿ ಇರದಿದ್ದರೂ ಪರವಾಗಿಲ್ಲ, ಆದರೆ ಸಾಸಿವೆ ಕರಿಬೇವು ಇಲ್ಲದಿದ್ದರೆ ಅದು ಒಗ್ಗರಣೆ ಆಗಲು ಸಾಧ್ಯವೇ ಇಲ್ಲ ಎಂಬಷ್ಟು ಅತ್ಯವಶ್ಯಕವಾದ ಸಾಮಗ್ರಿಗಳಲ್ಲಿ ಸಾಸಿವೆಯೂ ಒಂದು. ಸತ್ತು ಹೋಗಿರುವ ತನ್ನ ಮಗನನ್ನು ಬದುಕಿಸಿಕೊಡಲು ಕಿಸಾ ಗೌತಮಿಯು ಭಗವಾನ್ ಬುದ್ಧನಲ್ಲಿ ಬೇಡಿಕೊಂಡಾಗ ಭಗವಾನ್ ಬುದ್ಧನು ಆಕೆಗೆ ಸಾವಿಲ್ಲದ ಮನೆಯ ಸಾಸಿವೆಯನ್ನು ತರಲು ಹೇಳಿದ್ದು ನಮಗೆಲ್ಲ ಗೊತ್ತಿರುವ ಸಂಗತಿ. ಹಾಗೆ ಆಕೆ ಸಾವಿಲ್ಲದ ಮನೆಯ ಸಾಸಿವೆಯನ್ನು ತರಲು ಹುಡುಕಿ ಹೋದಾಗ ಆಕೆಯ ಅರಿವಿಗೆ ಬಂದದ್ದು ಈ ಬದುಕಿನಲ್ಲಿ ಹುಟ್ಟು ಮತ್ತು ಸಾವುಗಳು ಅತ್ಯಂತ ಸಹಜ ಪ್ರಕ್ರಿಯೆಗಳು ಎಂದು. ಸಾಸಿವೆ ಇಲ್ಲದ ಮನೆಯೇ ಇಲ್ಲ. ಇದು ಸಾಸಿವೆಯಂತಹ ಕಿರುಧಾನ್ಯ ನಮ್ಮ ಬದುಕಿನ ನಮ್ಮ ಆಹಾರ ಸಂಸ್ಕೃತಿಯನ್ನು ಪ್ರಭಾವಿಸಿರುವ ಮತ್ತು ಆಕ್ರಮಿಸಿರುವ ರೀತಿಯನ್ನು ತೋರುತ್ತದೆ. ಅತ್ಯಂತ ಕಿರುಗಾತ್ರದ ಈ ಎಣ್ಣೆ ಧಾನ್ಯದಲ್ಲಿ ಸಾಗರದಷ್ಟು ಔಷಧೀಯ ಗುಣವಿದೆ. ಹಿತಮಿತವಾಗಿ ಈ ಎಣ್ಣೆಗಳನ್ನು ಬಳಸಿದರೆ ಅತ್ಯುತ್ತಮ ಫಲಿತಾಂಶಗಳನ್ನು ಕಾಣಬಹುದು. ದಕ್ಷಿಣ ಭಾರತದ ಬಿಸಿಲಿನ ಪ್ರದೇಶದಲ್ಲಿ ಇರುವ ಜನರು ಸೂರ್ಯಕಾಂತಿ ಎಣ್ಣೆ, ಕುಸುಬೆ ಎಣ್ಣೆ, ಕಡಲೆ ಎಣ್ಣೆಗಳನ್ನು ಬಹುತೇಕ ಬಳಸಿದರೆ ತೆಂಗಿನಕಾಯಿಯ ಎಣ್ಣೆಯನ್ನು ಮತ್ತೆ ಕೆಲ ಕರಾವಳಿ ಪ್ರದೇಶಗಳಲ್ಲಿ ಬಳಸುತ್ತಾರೆ. ಉಳ್ಳವರು ಮತ್ತು ಪಾಶ್ಚಾತ್ಯರು ಅತ್ಯಂತ ದುಬಾರಿಯಾದ ಆಲಿವ್ ಎಣ್ಣೆಯನ್ನು ಬಳಸುತ್ತಾರೆ. ಆದರೆ ಚಳಿ ಹೆಚ್ಚಾಗಿರುವ ಉತ್ತರದ ರಾಜ್ಯಗಳಲ್ಲಿ ಸಾಸಿವೆ ಎಣ್ಣೆಯ ಬಳಕೆ ಅತಿ ಹೆಚ್ಚು. ದೈನಂದಿನ ಅಡುಗೆಗೂ ಸಾಸಿವೆ ಎಣ್ಣೆಯನ್ನು ಬಳಸುವ ಜನರು ಸಾಸಿವೆ ಎಣ್ಣೆಯ ತರಕಾರಿ, ಸಾಗು, ಗೊಜ್ಜುಗಳನ್ನು ಅತ್ಯಂತ ಪ್ರೀತಿಯಿಂದ ತಯಾರಿಸಿ ಉಣಬಡಿಸುತ್ತಾರೆ. ಪುಟ್ಟಗಾತ್ರದ ಸಾಸಿವೆಯು ಅತ್ಯಧಿಕ ಪ್ರಮಾಣದಲ್ಲಿ ಎಸಿಟಿಕ್ ಆಮ್ಲವನ್ನು ತನ್ನಲ್ಲಿ ಹೊಂದಿದ್ದು ನಮ್ಮನ್ನು ಕಾಡುವ ಮೂಳೆ ನೋವು, ಸ್ನಾಯು ವಾತಗಳಿಗೆ ಅತ್ಯುತ್ತಮ ಔಷಧಿಯಾಗಿ ಪರಿಣಮಿಸುತ್ತದೆ. ಧಾನ್ಯ ರೂಪದಲ್ಲಿ ನಾವು ಒಗ್ಗರಣೆಗೆ ಸಾಸಿವೆಯನ್ನು ಬಳಸಿದರೆ ವಿವಿಧ ಬಗೆಯ ಉಪ್ಪಿನಕಾಯಿಗಳನ್ನು ಬಹಳಷ್ಟು ಕಾಲ ಕಾಪಿಡಲು ಮತ್ತು ರುಚಿಯನ್ನು ಹೆಚ್ಚಿಸಲು ಹುರಿದ ಸಾಸಿವೆ ಪುಡಿಯನ್ನು ಬಳಸುತ್ತೇವೆ. ಇನ್ನು ಸಾಸಿವೆ ಎಣ್ಣೆಯನ್ನು ಬಹುತೇಕ ಶೀತ ಪ್ರದೇಶಗಳಲ್ಲಿ ದೈನಂದಿನ ಬಳಕೆಯ ಖಾದ್ಯ ತೈಲವನ್ನಾಗಿ ಉಪಯೋಗಿಸುತ್ತಾರೆ. ಮೂಲತಃ ಮೆಡಿಟರೇನಿಯನ್ ಪ್ರದೇಶದಲ್ಲಿ ಬೆಳೆಯಲ್ಪಡುತ್ತಿದ್ದ ಸಾಸಿವೆಯ ಬಳಕೆಯನ್ನು ಮತ್ತು ಅದರ ಆಯುರ್ವೇದೀಯ ಗುಣವನ್ನು ಗ್ರೀಕ್ ಮತ್ತು ರೋಮನ್ ಇತಿಹಾಸಗಳಲ್ಲಿ ಕೂಡ ನಾವು ಕಾಣಬಹುದು. ನಮ್ಮ ಮನೆಗಳಲ್ಲಿ ತುಸು ಕಂದು ಇಲ್ಲವೇ ಬೂದು ಬಣ್ಣದ ಇದ್ದುದರಲ್ಲಿಯೇ ತುಸು ದೊಡ್ಡ ಇಲ್ಲವೇ ಸಣ್ಣ ಗಾತ್ರದ ಸಾಸಿವೆಯನ್ನು ನಾವು ಬಳಸಿದರೆ ಪ್ರಪಂಚದ ವಿವಿಧೆಡೆ ಬಿಳಿ ಬಣ್ಣದ ಸಾಸಿವೆಯ ಬಳಕೆ ಹೆಚ್ಚು. ನಾರಿನ ಅಂಶವನ್ನು ಹೊಂದಿರುವ ಸಾಸಿವೆಯಲ್ಲಿ ವಿಟಮಿನ್ ಬಿ, ವಿಟಮಿನ್ ಎ ಮತ್ತಿತರ ಪ್ರೋಟೀನ್ ಮತ್ತು ಫೈಬರ್ ಪೋಷಕಾಂಶಗಳು ಇದ್ದು ಮೂಳೆ ನೋವುಗಳು ಮತ್ತು ಉಸಿರಾಟದ ತೊಂದರೆಗಳಿಂದ ಬಳಲುತ್ತಿರುವವರಿಗೆ ಸಾಸಿವೆ ಅತ್ಯುತ್ತಮ ಔಷಧಿಯಾಗಿ ಪರಿಣಮಿಸಿದೆ. ಅದರಲ್ಲೂ ಮೊಣಕಾಲುಗಳ ಚಲನವಲನಕ್ಕೆ ಅತ್ಯವಶ್ಯಕವಾದ ಅಸಿಟಿಕ್ ಆಮ್ಲದ ಆಗರವಾಗಿರುವ ಸಾಸಿವೆ ಎಣ್ಣೆಯ ಮರ್ದನದಿಂದ ನೋವಿನಿಂದ ಮುಕ್ತರಾಗಬಹುದು. ಸಾಸಿವೆಯ ಬಳಕೆಯಿಂದ ರಕ್ತದಲ್ಲಿನ ಸಕ್ಕರೆಯ ಅಂಶವನ್ನು ನಿಯಂತ್ರಿಸಬಹುದು ಮತ್ತು ಮಧುಮೇಹದಿಂದ ಬಳಲುತ್ತಿರುವವರಲ್ಲಿ ಉಂಟಾಗುವ ಗಾಯಗಳಿಗೆ, ಉರಿಯೂತಗಳಿಗೆ ಸಾಸಿವೆ ಎಣ್ಣೆಯು ರಾಮಬಾಣವಾಗಿ ಪರಿಣಮಿಸುತ್ತದೆ. ದೇಹಕ್ಕೆ ಅತ್ಯವಶ್ಯಕವಾದ ಪೊಟ್ಯಾಷಿಯಂ ಮತ್ತು ಕ್ಯಾಲ್ಸಿಯಂಗಳ ಆಗರವಾಗಿರುವ ಸಾಸಿವೆಯನ್ನು ಸರಿಯಾದ ಪ್ರಮಾಣದಲ್ಲಿ ಬಳಸಿದರೆ ಇವು ನಮಗೆ ಕೊಡಮಾಡುವ ನಮ್ಮ ಎಲುಬುಗಳಿಗೆ ಶಕ್ತಿಯನ್ನು ಮತ್ತು ಬಲವನ್ನು ತುಂಬುವ
ಪ್ರಮಾಣ ಅತ್ಯಧಿಕ. ಕಟುವಾದ ವಾಸನೆಯನ್ನು ಹೊಂದಿರುವ ಸಾಸಿವೆಯ ಪುಡಿಯನ್ನು ಪ್ರತಿದಿನ 1 ಚಮಚದಷ್ಟು ಸೇವಿಸುವುದರಿಂದ ಕೀಲು ನೋವು ಮತ್ತು ಸ್ನಾಯುಗಳ ಸೆಳೆತದ ತೊಂದರೆಯಿಂದ ಮುಕ್ತಿ ಪಡೆಯಬಹುದು. ಚರ್ಮದ ಕಾಯಿಲೆಯಾದ ಸೋರಿಯಾಸಿಸ್ ಮತ್ತು ದುಂಡಾಣು ಹುಳುವಿನಿಂದಾಗುವ ಶಿಲೀಂಧ್ರ ಸೋಂಕಿನಿಂದ ಪಾರಾಗಲು ಸಾಸಿವೆಯ ಎಣ್ಣೆಯನ್ನು ಅನಾದಿ ಕಾಲದಿಂದಲೂ ನಮ್ಮ ಹಿರಿಯರು ಬಳಸುತ್ತಿದ್ದಾರೆ. ಚರ್ಮದ ತೊಂದರೆಗಳಿಂದ ಉಂಟಾಗುವ ಕಡಿತ ಮತ್ತು ಸೋಂಕು ಪೀಡಿತ ಜಾಗಗಳಿಗೆ ಸಾಸಿವೆ ಎಣ್ಣೆಯ ಜೊತೆಗೆ ಲೋಳೆ ಸರದ ರಸವನ್ನು ಹಚ್ಚುವ ಮೂಲಕ ಚರ್ಮ ಸಂಬಂಧಿ ಉಂಟಾಗುವ ತೊಂದರೆಗಳಿಂದ ಮುಕ್ತರಾಗಬಹುದು. ಉಷ್ಣಗುಣವನ್ನು ಹೊಂದಿರುವ ಸಾಸಿವೆಯನ್ನು ನೆಗಡಿ, ಕೆಮ್ಮು, ಕಫ ಮುಂತಾದ ಶೀತ ಸಂಬಂಧಿ ರೋಗಗಳಿಂದ ಮುಕ್ತರಾಗಲು ಸಾಸಿವೆಯನ್ನು ಪುಡಿ ಮಾಡಿ ಅದನ್ನು ತೆಳುವಾದ ಬಟ್ಟೆಯಲ್ಲಿ ಕಟ್ಟಿ ಶಾಖ ಕೊಡುವ ಮೂಲಕ ನಿರಾಳತೆಯನ್ನು ಪಡೆಯಬಹುದು. ದಟ್ಟವಾದ ಕೂದಲನ್ನು ಪಡೆಯಲು ಕೂಡ ಅತ್ಯುತ್ತಮ ಪೋಷಕಾಂಶಗಳ ಆಗರವಾಗಿರುವ ಸಾಸಿವೆ ಎಣ್ಣೆಯಲ್ಲಿರುವ ಮ್ಯಾಂಗನೀಸ್ ಮತ್ತು ಕಾಪರ್ಗಳು ಅತ್ಯವಶ್ಯಕ. ಕೂದಲ ಬೆಳವಣಿಗೆಗೆ ತಡೆಯೊಡ್ಡುವ ಬ್ಯಾಕ್ಟೀರಿಯಾಗಳನ್ನು ಹೊಡೆದೋಡಿಸುವ ಆಂಟಿ ಆಕ್ಸಿಡೆಂಟ್ಗಳನ್ನು ಹೊಂದಿರುವ ಸಾಸಿವೆಯ ಎಣ್ಣೆ ಕೂದಲನ್ನು ಹೊಂದಿರುವವರಿಗೆ ಅತ್ಯುತ್ತಮ ಕಂಡೀಷನರ್ ಆಗಿರುವ ಸಾಸಿವೆಯ ಎಣ್ಣೆಯನ್ನು ಹೆಚ್ಚಾಗಿ ಬಳಸುವ ಮೂಲಕ ಅತ್ಯುತ್ತಮ ಲಾಭವನ್ನು ಪಡೆಯಬಹುದು. ಆದರೆ ಒಣ, ನಿರ್ಜೀವ ಮತ್ತು ಸೀಳಿದ ಕೂದಲುಗಳಿಗೆ ಸಾಸಿವೆ ಎಣ್ಣೆಯನ್ನು ಬಳಸಬಾರದು. ಅಪಾರ ಪ್ರಮಾಣದ ಪೋಷಕಾಂಶಗಳ ಆಗರವಾಗಿರುವ ಸಾಸಿವೆಯ ಎಣ್ಣೆಯನ್ನು ನಿಗದಿತ ಪ್ರಮಾಣದಲ್ಲಿ ಬಳಸಿ ಆರೋಗ್ಯವನ್ನು ಕಾಯ್ದುಕೊಳ್ಳಿ. ಇದುವರೆಗೆ ಶ್ರೀಮತಿ ವೀಣಾ ಹೇಮಂತಗೌಡ ಪಾಟೀಲ್ ಅವರಿಂದ ಅಡುಗೆ ಮನೆಯಲ್ಲಿ ಆರೋಗ್ಯ ಕಾರ್ಯಕ್ರಮ ಕೇಳಿದಿರಿ.